ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಜಪ್ಪಿನಮಗರು ಇದರ 17ನೇ ವರ್ಷದ ಗಣೇಶೋತ್ಸವದ ಆಮಂತ್ರಣ ಪತ್ರ ಬಿಡುಗಡೆ ಸಮಾರಂಭ ಬುಧವಾರ ಬ್ರಹ್ಮ ಶ್ರೀ ಗುರು ನಾರಾಯಣ ಮಂದಿರದಲ್ಲಿ ನಡೆಯಿತು. ಜಪ್ಪಿನಮಗರು ಕರ್ಬೆಟ್ಟು ಬಳಿಯಲ್ಲಿರುವ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ವತಿಯಿಂದ ನಡೆಯುತ್ತಿರುವಂತಹ 17ನೇ ವರ್ಷದ ಗಣೇಶೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರದಲ್ಲಿ ನಡೆಯಿತು. ಶ್ರೀಮತಿ ಪುಷ್ಪಾವತಿಯವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಸಮಿತಿ ಅಧ್ಯಕ್ಷರಾದ ಶ್ರೀಯುತ ನಾಗೇಂದ್ರ ಕುಮಾರ್ ಬಂದಂತ ಅತಿಥಿಗಳನ್ನು ಸ್ವಾಗತಿಸಿದರು. ಬರ್ಪಿ ತಿಂಗಳು ಆಜಿನ ತಾರೀಕಿಗೆ ಶುಕ್ರವಾರದಾನಿ ಪ್ರಾರಂಭ ಆದ 8ನೇ ತಾರೀಕು ಮುಟ್ಟ ಇವೊಂಜಿ 14ನೇ ವರ್ಷದ ಜಪ್ಪಿನಮಗರು ಶ್ರೀ ಗಣೇಶೋತ್ಸವ ಪುರ್ಲು ನಡಪುಡು ಪಂಪಿನ ಉದ್ದೇಶ ಒಂದು ಮಾತ ಅತಿಥಿನಕ್ಲೇನೆ ಅಂಚನೆ ಎಂಕ್ಲೆಗೆ ಪೊಲ ಬಿತ್ತಿನೆಂಚಿನ ಊರ್ದ ಬುಕ್ಕ ಪರಬೂರ್ದ ಸಂಸದಕ್ಲನ ವೈಯಕ್ತಿಕ ನೆಲೆಟೆ ಇತ್ತಿನ ಮಿತ್ರನಕ್ಲ ಅಭಿಮಾನಕ್ಲನ ಪೂರ ಜಾಹೀರಾತು ತಂದು ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಅಂಚನೆ ವೈದಿಕ ವಿಧಿವಿಧಾನ ಕಾರ್ಯಕ್ರಮದ ಧಾರ್ಮಿಕ ಕಾರ್ಯಕ್ರಮದ ಪೂರ ಕಾರ್ಯಕ್ರಮ ಶೇಖರಣೆ ಮಂತದೆ ಒಟ್ಟಿಗೆ ಅದೇ ಒಂದು 14ನೇ ವರ್ಷದ ಆಮಂತ್ರಣ ಪತ್ರಿಕೆನೆ ನಿಕ್ಲ ಮಾತಲ್ಲ ಒಂದು ಹೆಗ್ಗಳಿಕೆಡೆ ಒಂದು ತಯಾರು ಮಾಡ್ತದ. ಸಭೆಯಲ್ಲಿ ಉಪಸ್ಥಿತರಿದ್ದ ಅತಿಥಿಗಳು ಜೊತೆಗೂಡಿ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು. ಕುಮಾರಿ ಹನ್ಸಿಕರ್ ಅವರು ಹಳ್ಳಿ ಸೊಗಡಿನ ರೀತಿಯಲ್ಲಿ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆ ಮಾಡಲು ವೇದಿಕೆಗೆ ಆಗಮಿಸಿದರು. ಶ್ರೀಮತಿ ರಶ್ಮಿ ಲೋಹಿತ್ ನಂದನ್ ರೈ ಅವರು ಕಾರ್ಯಕ್ರಮದಲ್ಲಿ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆಗೊಳಿಸಿದರು. ಕುದ್ರೋಳಿ ಗೋಕರ್ಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ಇದೀಗ ಬಿಜೆಪಿಯ ಜಿಲ್ಲಾ ವಕ್ತಾರರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ರಾಧಾಕೃಷ್ಣ ಅವರು ಸಭೆಯಲ್ಲಿ ಮಾತನಾಡುತ್ತಾ ಜಪ್ಪಿನಮೊಗರಿನಲ್ಲಿ 16 ವರ್ಷದಿಂದ ಗಣೇಶೋತ್ಸವವನ್ನು ಆಚರಿಸುತ್ತಾ ಬರುತ್ತಿರುವುದು ಅಷ್ಟು ಸುಲಭದ ಮಾತಲ್ಲ. ಇಡೀ ಊರಿನ ಜನರು ಜಾತಿ ಮತ ಭೇದ ಭಾವವಿಲ್ಲದೆ ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಇದೊಂದು ಅಭಿನಂದನಾರ್ಹ ಮಾತೆಂದು ಹೇಳಿದರು. ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಬೇಕಾದ್ರೆ ಊರಿನವರ ಸಹಕಾರ ಸಹಭಾಗಿತ್ವ ಇಲ್ಲದಿದ್ದರೆ ಖಂಡಿತವಾಗಿಯೂ ಇದು ಆಗುವಂತಹ ಕಾರ್ಯಕ್ರಮ ಅಲ್ಲ. ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಸೇರಿದ್ರೆ ಮಾತ್ರ ಇಂಥ ಒಂದು ಶುಭ ಕಾರ್ಯಗಳನ್ನು ಮುನ್ನಡೆಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಹೊರತು ಬಹಳ ಕಷ್ಟದಾಯಕವಾದಂತಹ ಕೆಲಸ ಅಂತ ಹೇಳಿದ್ರೆ ಇವತ್ತು ಎಲ್ಲರನ್ನು ಒಟ್ಟುಗೂಡಿಸುವಂಥದ್ದು. ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕಾದ್ರೆ ಉತ್ತಮವಾದಂಥ ಅವರಿಗೆ ನಮ್ಮ ಮುಂದಿನ ಪೀಳಿಗೆಗೆ ಸಂಸ್ಕಾರವನ್ನು ಕೊಡುವಂಥ ಕೆಲಸಗಳಾಗಬೇಕು. ನಾನೊಂದು ಸಲಹೆಯನ್ನು ನಾಗೇಂದ್ರ ಅವರಿಗೂ ಕೊಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಇದು ಮುಂದುವರಿಬೇಕಾದ್ರೆ ಯುವಕರ ಮಕ್ಕಳ ಸಹಭಾಗಿತ್ವ ಇಲ್ಲಿ ಅಗತ್ಯ ಇದೆ. ಯಾಕಂದ್ರೆ ಮಕ್ಕಳು ನೋಡ್ತಾ ಇದ್ದಾಗೆ ಬೆಳೀತಾರೆ. ಅವರು ಬಂದರೆ ಮಾತ್ರ ಇದಕ್ಕೆ ಒಂದು ಆಧಾರ ಸ್ತಂಭ ಆಗ್ತದೆ. 16 ವರ್ಷದಲ್ಲಿ ಇಂಥ ಒಂದು ಪುಣ್ಯ ಕಾರ್ಯಗಳನ್ನು ತಾವು ಮಾಡಿಕೊಂಡು ಹೋಗಿದೆ. ನಾವು ಆ ಮಕ್ಕಳಿಗೆ ಮಾರ್ಗದರ್ಶನವನ್ನು ನೀಡಿದರೆ ಹೀಗೆ ಆಗಬೇಕು ಅಂತ ಹೇಳಿದ್ರೆ ಅದು ಅವರು ಸೇರ್ಕೊಳ್ತಾರೆ, ಜೊತೆಯಾಗಿ ಎಲ್ಲರೂ ಆಗ್ತದೆ. ಆಮಂತ್ರಣ ಪತ್ರಿಕೆ ಬಿಡುಗಡೆಯ ನಂತರ
ಕಾರ್ಯಕ್ರಮವನ್ನು ನಿರೂಪಣೆಗೈದಂತಹ ರೋಹಿತ್ ಉಳ್ಳಾಲ್ ರವರು ಗಣೇಶೋತ್ಸವ ಕಾರ್ಯಕ್ರಮದ ವಿವರಣೆಯನ್ನ ಓದಿ ಹೇಳಿದರು. ನಂತರ ಲೋಹಿತ್ ನಂದನ್ ರೈ ಅವರು ಮಾತನಾಡಿ 16ನೇ ವರ್ಷದ ಗಣೇಶೋತ್ಸವವು ಯಶಸ್ವಿಯಾಗಿ ನೆರವೇರಲಿ ಎಂದು ಶುಭ ಹಾರೈಸಿದರು. ಬೊಕ್ಕ ಜಪ್ಪಿನ ಮಗುರದ ಒಂಜಿ ವೈಶಿಷ್ಟ್ಯದಾದ ಪಂಡ ಎಲ್ಲಿಯ ಈ ಗ್ರಾಮಡು ಈತ್ ಜನಸಂಖ್ಯೆ ನಂಚಿನ ಗ್ರಾಮಡು ಪಿರೊಂಜಿ ಗ್ರಾಮಡು ಈತು ಶೋಕದ ವೈವಿಧ್ಯಮಯವಾಯಿನೊಂಜಿ ಕಾರ್ಯಕ್ರಮ ಓಲ್ಲ ನಡಪುದಿಂದು ಗಣೇಶೋತ್ಸವ ಮಾತ್ರ ಅಂದತ್ತು. ಕಂಬುಲ ಅವಡು, ಯಕ್ಷಗಾನ ಅವಡು, ಆಟಿದ ಕೂಟ ಅವಡು ಪ್ರತಿ ಒಂಜಿಲ ನಡಪುಂಡು ಆಂಡ ಇಕ್ಕೊಂಜಿ ವಿಶೇಷತೆ ಪಂಡ ಪ್ರತಿ ಜನಲ ಅವೇ ಜನಕ್ಕೂ ನಮ್ಮಕ್ಕುಲಿ ನಮ್ಮನೆ ಸೇರಿದು ಪೂರ ಇಲ್ಲ ಮಲ್ತೊಂದು ಬೋಪುಂಡು ದುವೆ ಮಲ್ತೊಂಜಿ ವೈಶಿಷ್ಟ್ಯತೆ ಬೊಕ್ಕೊಂಜಿ ಕಾಂಪಿಟಿಷನ್ ಪ್ರತಿ ವಿಷಯ ಎಟ್ಲ ಒಂಜೊಂಜಿ ಕಾಂಪಿಟಿಷನ್ ಉಂಡು. ಒಂಜಿ ರಾಜಕೀಯವಾದ ಸಾಮಾಜಿಕವಾದ ಜಾತಿಡು ಕ್ಲಬ್ಡು ಪ್ರತಿ ನೆಟ್ಲ ಒಂಜಿ ಕಾಂಪಿಟಿಷನ್ ಒಂಜಿ ಪೈಪೋಟಿ ಉಂಡು ಆಂಡ ಹೆಲ್ದಿ ಕಾಂಪಿಟಿಷನ್ ಆರೋಗ್ಯಕರವಾಯಿನ ಪೈಪೋಟಿ ನಮ್ಮ ಈ ಊರು ನಡಪುಂಡು. ಈ ಊರುಡು ಯಾನ್ ಉಲ್ಲೆ ಪನ್ಪುನ ಎಂಕ್ ಒಂಜಿ ಪೆರ್ಮೆದ ವಿಷಯ ಐಟಲ ಎಂಕ್ ಈ ಆಮಂತ್ರಣ ಪತ್ರಿಕೆದ ಬಿಡುಗಡೆಗೆ ನಲ್ಲಿ ಐದರ್ ಪನ್ನಗ ಐಕಿ ಯಾನ್ ಮಲ್ಲ ಆತು ಮಲ್ಲ ಜನಾತ ನಂಜಿ ಯೋಗ ಎಂಕ್ ದೇವರು ಕೊಡ್ತೀನಿ ಅಂಚಿನ ಮಲ್ಲ ಯೋಗ ನೆಕ್ಲಿ ಯಾನ್ ಮಲ್ಲ ಥ್ಯಾಂಕ್ಸ್ ಪನ್ಪೆ. ದೀಪ ಪ್ರಜ್ವಲನೆಗೊಳಿಸಿದ ಶ್ರೀ ರಮೇಶ್ ಚಂದ್ರ ಅವರು ಸಹ ಜಪ್ಪಿನಮೊಗರು ಗಣೇಶೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ ಎಂದು ಶುಭ ಹಾರೈಸಿದರು. ದೈಕ ಗಣಪತಿನ ಆಶೀರ್ವಾದಲುಂಡು ಮುಲ್ಪ ಸುತ್ತಮುತ್ತ ಇತ್ತಿನ ದೈವ ದೇವರ ಆಶೀರ್ವಾದಲ ಅರೆಗುಂಡು ಆ ಒಂಜಿ ರೀತಿ ನಡ್ತು ಪೋಪಿನ ಸಂತೋಷದ ವಿಷಯನೇ ಮುಲ್ಪ ಇತ್ತಿನ ಗ್ರಾಮಗೂ ಸುತ್ತಮುತ್ತದ ಏರಿಯಾದ ಗ್ರಾಮಗಳಿಗೂ ಈ ಊರಿಗೂ ಮಂಗಳೂರಿಗೂ ಊರಲ್ಲಿ ಎರಡು ರೀತಿ ನಡೆದು ಬಂದು ಕೇಂದ್ರ ಅನ್ನ ಪಾತ್ರ ಉಂಟವೆ. ವೇದಿಕೆಯಲ್ಲಿ ಕುರ್ತಡ್ಕ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರದ ಅಧ್ಯಕ್ಷರಾದ BV ನಾಗರಾಜ್ರವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಕೊನೆಗೆ ಶೋಭಾಯಾತ್ರೆಯ ಪ್ರಧಾನ ಸಂಚಾಲಕರಾದ ಶ್ರೀ ಹರೀಶ್ ಶೆಟ್ಟಿ ತಾದೊಲ್ಯರವರು ಧನ್ಯವಾದ ಗೈದರು.